ನೋಡಿ, ಫಸ್ಟು ಅವ್ರು ನೋಡ್ಕೊಳಕ್ಕೆ ಹೇಳಿ ಅಪ್ಪ. ನಿನ್ನೆ ತಾನೇ ಡೆಲ್ಲಿಯಿಂದ ಉಗಿದು ಕಳಿಸಿದ್ದಾರೆ, ಅದಕ್ಕೆ ಬಂದು ಇದು ಹೇಳ್ತಾ ಇದ್ದಾರೆ. ಎಲ್ಲ ನೋಡಿ ಇವರೇ, ನಾನು ನಿನ್ನೆನೇ ಹೇಳಿದ್ದೀನಲ್ಲ, ನನ್ನ ಹೆಸರು ಅವರಿಗೆ ಪ್ರಸ್ತಾಪ ಮಾಡಿಲ್ಲ ಅಂದರೆ ಅಲ್ಲೇ ಅವ್ರಿಗೆ ಪ್ರಮೋಷನ್ನೇ ಇಲ್ಲ. ಅಶೋಕ್ ಅವ್ರು ಇರ್ಬೋದು, ಸೂರ್ಯ ಅವ್ರು ಇರ್ಬೋದು. ಇಷ್ಟು ದಿನ ಅಶೋಕ್ ಅವರು ಪಿ ಡಿ ಒಗಳಿಗೆ ಹಿಡ್ದಿದ್ರು, ಈಗ ಪಿ ಸಿಗಳಿಗೆ ಹಿಡ್ದಿದ್ದಾರೆ. ಇರ್ಬೋದು. ಈಗ ಸಿ, ವೈ ಆರ್ ಯು ವರಿಡ್ ಅಬೌಟ್ ಮೈ ಪಿ ಆರ್? ವೈ ಆರ್ ಯು ವರಿಡ್ ಅಬೌಟ್ ಯಾರು ನನ್ನ ಮೀಡಿಯಾ ನೋಡ್ಕೊತಾರೋ, ಯಾರು ನನ್ನ ಸಾಮಾಜಿಕ ಜಾಲತಾಣ ನೋಡ್ಕೊತಾರೋ? ನಿಮ್ಗೇನು ಸಂಬಂಧ? ನಾನು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಕೇಳಿರೋ ಪ್ರಶ್ನೆ ಬಗ್ಗೆ ಹೇಳಿದ್ರ ನನ್ನ ಬಗ್ಗೆ ಹೇಳ್ತಾರೆ, ವೈಯಕ್ತಿಕ ಟೀಕೆ ಮಾಡ್ತಾರೆ. ಇವರೆಲ್ಲ ಇಷ್ಟೆಲ್ಲ ಹೇಳ್ತಾರಲ್ಲ. ನಿಮ್ಮ ಬೆಂಗಳೂರು ಎಂ ಪಿ ಎಲ್ಲಿ ಓದಿದ್ದು ಗೊತ್ತಾ ನಿಮಗೆ? ಕಾನ್ವೆಂಟ್ನಲ್ಲಿ, ಶಾಖಗಳಲ್ಲೆಲ್ಲ ಓದಿದ್ದು. ಇವರಿಗೆಲ್ಲ ಕಾನ್ವೆಂಟ್ ಎಜುಕೇಷನ್ ಬೇಕು. ಮಾಡ್ತೀವಿ ಅಪ್ಪ, ಇವ್ರ ಹತ್ರ ಕಲಿಯೋದೇನಿದೆ? ಇವರು ಹೋಮ್ ಮಿನಿಸ್ಟರ್ ಇದ್ರಲ್ಲ, ಇವರು ಹೋಮ್ ಮಿನಿಸ್ಟರ್ ಇದ್ದಾಗ ರಾಮರಾಜ್ಯ ಆಯ್ತಾ? ಇವ್ರ ಅವಧಿನಲ್ಲಿ ಏನೂ ಆಗೇ ಇಲ್ವಾ? ಡ್ರಗ್ಸ್ ಹಾವಳಿ ಇರಲಿಲ್ಲ, ಕ್ರೈಮ್ ರೇಟ್ ಕಮ್ಮಿ ಇತ್ತು, ಯಾವುದು ಅತ್ಯಾಚಾರನೇ ನಡೆದಿಲ್ಲ. ನಿಮ್ಗೆ ನೆನಪಿದೆಯಾ? ಹಿಂದಿನ ಹೋಮ್ ಮಿನಿಸ್ಟರ್ ಏನಂದಿದ್ರು? ಮೈಸೂರಿನಲ್ಲಿ ಒಬ್ಬರು ಮಹಿಳೆ ಮೇಲೆ ಅತ್ಯಾಚಾರ ಆದರೆ ಮಹಿಳೆಯರು ಮನೆ ಆಚೆ ಯಾಕೆ ಬರಬೇಕು, ಅಂಥ ಬಟ್ಟೆ ಯಾಕೆ ಉಟ್ಕೋಬೇಕು? ಕಾಂಗ್ರೆಸ್ನವ್ರು ನನಗೆ ರೇಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿರೋ ಹೋಮ್ ಮಿನಿಸ್ಟರ್ಗಳು ಬಿ ಜೆ ಪಿನಲ್ಲಿ. ಇಲ್ಲಿ ನಾವು ಜವಾಬ್ದಾರಿಯುತವಾಗಿದ್ದೀವಿ. ವಿ ಆರ್ ಅಕೌಂಟೇಬಲ್, ವಿ ಆರ್ ಆನ್ಸರೇಬಲ್. ಏನೇ ನಡೆದ್ರೂ ಕೂಡ ಅದು ಹೇಗೆ ನಡೆದಿದೆ ಅದು ಹೇಳೋ ಸಾಮರ್ಥ್ಯನೂ ಇದೆ, ಮತ್ತು ಅದನ್ನು ತಡೆಯೋ ಸಾಮರ್ಥ್ಯನೂ ಇದೆ. ಇವ್ರ ಹತ್ರ ಕಲಿಯೋದು ಏನೂ ಇಲ್ಲ ನಮಗೆ. ಈಗ ದಯವಿಟ್ಟು ನನ್ನನ್ನು ನಂಬಕ್ಕೆ ಹೋಗಬೇಡಿ, ಸ್ಟ್ಯಾಟಿಸ್ಟಿಕ್ಸ್ ತೆಗೀರಿ. ಎಷ್ಟು ಇಡಿ ರೇಡ್ಗಳಲ್ಲಿ ಕನ್ವಿಕ್ಷನ್ ಆಗಿದೆ ಇಡೀ ಇಂಡಿಯಾನಲ್ಲಿ? ಕಳೆದ 12 ವರ್ಷದಲ್ಲಿ ಸಾವಿರಾರು ರೇಡ್ಗಳಾಗಿದೆ. ಕನ್ವಿಕ್ಷನ್ ರೇಟ್ ಈಸ್ ಲೆಸ್ ದೆನ್ 2%, ಲೆಸ್ ದೆನ್ 1.5%. ಏನು ತೋರಿಸುತ್ತೆ ಇದು? ರಾಜಕೀಯ ಪ್ರೇರಿತ ಅಲ್ಲ ಅಂತೀರಾ ನೀವು? ಏನೋ ನಮ್ಗೆ ಬಿಟ್ಟಿದ್ದಾರೆ, ಇನ್ನೂ ಎಷ್ಟು ದಿನ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಇವತ್ತು ನಾಳೆ ಅದನ್ನು ಆಗ್ಬೋದು. ಇವೆಲ್ಲನೂ ಕೂಡ ರಾಜಕೀಯ ಪ್ರೇರಿತವಾಗೇ ಇರೋದು. ಇಲ್ಲಿ ಈಗ ನಾನು ಹೇಳ್ದಂಗೆ ದಯವಿಟ್ಟು ಡೇಟಾ ತೆಗೆದು ನೋಡಿ. IT, ED, CBI ಇವೆಲ್ಲನೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿವೆ. ಯಾವಾಗ ಮೊನ್ನೆ MP ಅವರು ಅಲ್ಲ, ಸಿಟ್ಟಿಂಗ್ BJP MP ಹೇಳ್ತಾ ಇದ್ದಾರೆ, MLAಗಳು ಹೇಳ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣದಲ್ಲಿ ಹೇಳ್ತಾ ಇದ್ದಾರೆ, ನಮಗೆ ಕರೆ ಮಾಡಿ ಹೇಳ್ತಾ ಇದ್ದಾರೆ. ವಾಟ್ ಈಸ್ ನ್ಯೂ ಇನ್ ದಿಸ್? ಕಾನೂನು ಕ್ರಮವನ್ನು ಮಾಡೋದಕ್ಕೆ ಏನೋ ಗೊತ್ತಿಲ್ಲಪ್ಪ. ಮೋಹನ್ ಭಾಗವತ್ ಅವ್ರು ಬರ್ತಾ ಇದ್ದಾರೆ ಅಂತಲ್ಲ ಬೆಂಗಳೂರಿಗೆ, ಕಾಗದ ತೊಗೊಂಡು ಬರ್ತಾ ಇದ್ದಾರಲ್ಲೋ ಗೊತ್ತಿಲ್ಲ, ಕೇಳೋಣ ಅಂತ ಬಂದಾಗ. ಕಾನೂನು ಹೋರಾಟ ಮಾಡ್ತಾರೆ ಸರ್? ಕಾನೂನು ಹೋರಾಟ ಏನಕ್ಕೆ ಮಾಡಬೇಕು? ನಾನೆಲ್ಲಿ ತಪ್ಪು ಮಾಡಿದ್ದೀನಿ? ಅವ್ರು ಮಾಡಬೇಕು ಕಾನೂನು ಹೋರಾಟ, ನಾನಲ್ಲ. ನಾನೇನು ಪ್ರಶ್ನೆಗಳು ಕೇಳಿದ್ದೀನಿ, ಉತ್ತರ ಕೊಡಲಿ. ಕಾನೂನಾತ್ಮಕವಾಗಿದ್ದರೆ ನನಗೆ ಕಾಗದ ಕೊಡ್ತಾಯಿದ್ರಲ್ಲ ಇಷ್ಟೊತ್ತಿಗೆ. ಕಾಗದ ಕೇಳೋದು ತಪ್ಪೇನ್ರಿ? ದಲಿತರಾದರೂ ಕೂಡ ಇವರು ದಲಿತ ಕಾರ್ಡ್ ಪ್ಲೇ ಮಾಡ್ತಾರೆ ಅನ್ನುವಂಥದ್ದನ್ನ ಶೋಭಾ ಕರಂದ್ಲಾಜೆ ಉಪಯೋಗಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಏನು ಆಯ್ತು ರೀ, ನಾನು ಬಲಿತಾನೆ ಏನಂತೆ? ಎಷ್ಟು ಜನ ಬಲಿತರಿದ್ದಾರೆ ತೋರಿಸ್ಬಿಡಿ ನನಗೆ. ಇವ್ರದ್ದು ಮನಸ್ಥಿತಿ ನೋಡಿ, ಇವಾಗಿಂದಲ್ಲ ಮುಂಚೆಯಿಂದನೂ ಕೂಡ. ನನ್ನ ನಂದು 2ನೇ ಎಲೆಕ್ಷನ್ನಲ್ಲಿ ಕ್ಯಾಂಪೇನ್ ಏನು ಮಾಡಿದ್ರು ಗೊತ್ತಾ BJP ಅವರು? ಚಿತ್ತಾಪುರ್ನಲ್ಲಿ ವಿಡಿಯೋ ತೋರಿಸ್ತೀನಿ. ಪ್ರಿಯಾಂಕರ್ಗೆ ಸೂಟ್ ಹಾಕ್ಕೊಂಡು ವಿಧಾನಸೌಧದಲ್ಲಿ ಕೂತ್ಕೊತಾನೆ ಅಂತ. ಯಾಕೆ ಹಾಕೊಂಬಾರ್ದ ನಾನು ಸೂಟು? ನಾನು ಗಾಡಿಗಳಲ್ಲಿ ಓಡಾಡಬಾರ್ದ? ವಾಟ್ ಇಸ್ ದ ಪ್ರಾಬ್ಲಮ್? ಲೀಗಲಿನೇ ಮಾಡ್ತಾ ಇದ್ದೀನಲ್ಲ. ನನ್ನ ಆದಾಯ ಎಷ್ಟಿದೆ ಅಷ್ಟೇ ಮಾಡ್ತಾ ಇರೋದಲ್ಲ. RSS ಆದಾಯ ಕೇಳಿದ್ರೆ ಏನಕ್ಕೆ ಕುರಿ? ಇವರೆಲ್ಲರೂ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವರಿಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಇಲ್ಲ, ಅದಕ್ಕೆ ನನ್ನ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ, ನಮ್ಮ ಕುಟುಂಬದ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ. ವಾಟ್ ಈಸ್ ದರ್ ಪ್ರಾಬ್ಲಮ್?
ಸುನೀಲ್ ಕುಮಾರ್ ಅವರು ನನ್ನ ಭಾಷೆ ಕೇಳಿಬಿಟ್ಟು ಪ್ರಿಯಾಂಕರ್ಗೆ ಕಾನ್ವೆಂಟ್ ದಲಿತ ಅಂತಾರೆ. ಅಲ್ಲಿ ಸದನದಲ್ಲಿ ಏನಪ್ಪ ಪೈಲ್ಸ್ ಬಂದಂಗೆ ಆಡ್ತೀಯ ಅಂತಾರೆ. ಪ್ರಿಯಾಂಕರ್ಗೆ ಒಂದು ಗ್ಲಾಸ್ ಹಾಲು ಹೆಚ್ಚು ಕುಡ್ದಿರ್ಬೋದು, ಅದಕ್ಕೆ ಇವನಿಗೆ ಇಷ್ಟು ಜ್ಞಾನ ಇದೆ ಅಂತ ಹೇಳ್ತಾರೆ. ಇವೆಲ್ಲ ಅವ್ರದ್ದು ಮನಸ್ಥಿತಿ. ಬರ್ರಪ್ಪ ಮಾತಾಡೋಣ ಅಂತ ಹೇಳಿದ್ರೆ ಮಾತಾಡೋಕ್ಕೆ ರೆಡಿ ಇಲ್ಲ. ಐ ಆಮ್ ರೆಡಿ ಟು ಡಿಬೇಟ್ ವಿತ್ ಎನಿಬಡಿ. ಆರ್ ದೇ ರೆಡಿ ಟು ಡಿಬೇಟ್ ವಿತ್ ಅ ದಲಿತ್? ದಟ್ ಇಸ್ ದ ಪ್ರಾಬ್ಲಮ್. ಒಬ್ಬ ದಲಿತ ಕೇಳ್ತಾ ಇದ್ದಾರೆ ಅಂತ ಇವ್ರಿಗೆ ಇಷ್ಟು ಹೊಟ್ಟೆ ಉರಿತಾ ಇದೆ. ಇದು ಅವರಿಗೆ ಕೇಳಿರೋ ಪ್ರಶ್ನೆಗೆ ಉತ್ತರ ಇಲ್ಲ ಅಲ್ಲ, ಇನ್ನು ಮನುಸ್ಮೃತಿ ಮನಸ್ಥಿತಿ ಬಿಟ್ಟಿಲ್ಲ ಅವರು.